ಜವರಗಿಯಿಂದ ಗುಲ್ಬರ್ಗ ಹೋಗುವಂಥ ಶ್ರೀರಂಗಪಟ್ಟಣ ಬೀದರ್ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಬಂದ್ ಆಗಿದ್ದು ಭೀಮಾ ಬ್ರಿಡ್ಜ್ ನೋಡಬಹುದು ತಾವು ಯಾವ ರೀತಿಯಾದ ನೀರಿನ ಮಟ್ಟ ಇದೆ ಅಂತೇಳಿ. ನಿನ್ನೆ ರಾತ್ರಿಯಿಂದ ಯಾವುದೇ ವಾಹನಗಳ ಸಂಚಾರವನ್ನು ಸಂಪೂರ್ಣ ನಿಷೇಧ ಮಾಡಿದ್ದು ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ. ಎರಡು ಕಡೆಯಿಂದ ಹಲವಾರು ಗ್ರಾಮಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಯಾಗಿದ್ದು. ನಮಸ್ಕಾರ ವೀಕ್ಷಕರೇ, ಜವರಗಿಯಿಂದ ಗುಲ್ಬರ್ಗ ಹೋಗುವಂಥ ಭೀಮಾ ಬ್ರಿಡ್ಜ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು, ಈ ಕಡೆ ಬರುವಂಥ ವಾಹನಗಳು ಮತ್ತು ಸಾರ್ವಜನಿಕರು ಬೇರೆ ಮಾರ್ಗದಿಂದ ಸಂಚರಿಸಬೇಕು. ತಾವು ನೋಡಬಹುದಲ್ಲಿ ಯಾವ ರೀತಿಯಾದಂಥ ನೀರಿನ ಮಟ್ಟ ಇದೆ ಅಂತ. ಜೇವರ್ಗಿ ತಾಲೂಕಿನಲ್ಲಿ ಭೀಮಾ ಬ್ರಿಡ್ಜ್ ಪ್ರವಾಹ ತೀವ್ರತೆ, ಜನಸಂಕಷ್ಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಅತಿಯಾದ ಮಳೆಯಿಂದ ಭೀಮಾ ಬ್ರಿಡ್ಜ್ ಸೇರಿ ಅನೇಕ ಹಳ್ಳಿಗಳು ನೀರಿನಿಂದ ತತ್ತರಿಸಿವೆ. ಬಡ ಕುಟುಂಬಗಳ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ದವಸ ಧಾನ್ಯಗಳು ನಾಶವಾಗಿ ಜನರು ಕಂಗಾಲಾಗಿದ್ದಾರೆ. ಸಂಕಷ್ಟದ ಈ ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಜನರ ನೋವುಗಳಿಗೆ ಸ್ಪಂದಿಸದೆ ಕೇವಲ ಪೋಸ್ಟ್ ಕೊಟ್ಟು ಫೋಟೋ ತೆಗೆಸಿಕೊಳ್ಳುವುದರಲ್ಲೇ ತೊಡಗಿದ್ದಾರೆ ಎಂಬ ಆರೋಪ ಜನರಿಂದ ಕೇಳಿಬರುತ್ತಿದೆ. ನೀರಿನಲ್ಲಿ ಹೋರಾಡುತ್ತಿರುವ ಜನರಿಗೆ ಸುರಕ್ಷಿತ ನೆಲೆಗಳನ್ನು ಒದಗಿಸದೆ ಊಟಕ್ಕೆ ಹೌದು ಕೊಡುವ ಕಾರ್ಯಕ್ರಮ ಮಾಡುವುದು ಸಾಲದು. ಬಡ ರೈತ ಕುಟುಂಬಗಳ ಹಿತದೃಷ್ಟಿಯಿಂದ ನಿಜವಾದ ನೆರವು ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಹದಿಂದ ಜೀವನ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಮಸ್ಥರು ಸರ್ಕಾರ ತಕ್ಷಣ ಸ್ಪಂದಿಸಿ ಅತ್ಯಂತ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ಧನ ಬಿಡುಗಡೆ, ಬಡ ಕುಟುಂಬಗಳಿಗೆ ಆಹಾರ ಕಿಟ್ ಮತ್ತು ಅಗತ್ಯ ವಸ್ತುಗಳ ವಿತರಣೆ, ಸುರಕ್ಷಿತ ಆಶ್ರಯ ಕೇಂದ್ರಗಳ ವ್ಯವಸ್ಥೆ, ನಾಶವಾದ ರೈತರ ಬೆಳೆಗಳಿಗೆ ಪರಿಹಾರ ಹೀಗೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಜನ ಬದುಕು ಹಾಳಾಗಿರುವ ಸಮಯದಲ್ಲಿ ನಾಯಕರು ಕೇವಲ ಪ್ರಚಾರದ ಮಟ್ಟಿಗೆ ಭೇಟಿ ನೀಡುವುದಲ್ಲ, ಸಮಸ್ಯೆ ಪರಿಹಾರಕ್ಕೆ ತೊಡಗಬೇಕು ಎಂಬ ಬೇಡಿಕೆ ಗಟ್ಟಿಯಾಗಿ ಕೇಳಿಬರುತ್ತಿದೆ. ಈಗ ಸುಮಾರು 2-3 ದಿನಗಟ್ಟಲೆ ಇಲ್ಲೇನು ಪರಿಹಾರ ಯಾವುದು ಕಾರ್ಯಕ್ರಮ ನಡೀತಾ ಇಲ್ಲ. ಪ್ರವಾಹ ಬಂದು ಮೇಲ್ಗಡೆಯಿಂದ ನೀರು ಬಂದು ಎಲ್ಲ ಇಲ್ಲಿ ಸೇತುವೆಗಳು, ಹಲವಾರು ಮನೆಗಳು ಜಖಮಾದ್ರೂ ಇಲ್ಲಿ ಸ್ಥಳೀಯ ಶಾಸಕರು ಸುಮ್ಮ ಹೆಸರಿಗೆ ನಾಮಕೆ ವಾಸ್ತೆ ಬಂದು ಪೋಸ್ ಕೊಟ್ಟಕ್ಕೆ ಫೋಟೋ ತಗೊಂಡು ಹೋಗ್ತಾರೆ ವಿನ ಯಾರು ಇಲ್ಲಿ ಶಾಸಕರಾಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಇಲ್ಲಿ ಕ್ಲೀನ್ ಕೊಡ್ತಾ ಇಲ್ಲ. ಸುಮ್ಮ ಬರ್ತಾರ ಹೋಗ್ತಾರ ಇಲ್ಲಿ. ಯಾಕಂದ್ರೆ ಸುಮಾರು 100 ವಾಹನಗಳು ಆ ಕಡೆ ನಿಂತಿದ್ದಾವ, 100 ವಾಹನಗಳು ಈ ಕಡೆ ನಿಂತಿದ್ದಾವ. ಅವ್ರು 2-3 ದಿನದಲ್ಲಿ ಕಿಸ್ತೆ ರೊಕ್ಕ ಇಲ್ಲ, ಅವ್ರಿಗೆ ಖರ್ಚಿಗೆ ರೊಕ್ಕ ಇಲ್ಲ, ಶಾಕ್ ರೊಕ್ಕ ಇಲ್ಲ. ಅವ್ರಿಗೆ ಇಮಿಡಿಯೇಟ್ ಫ್ಲಡ್ ಸಾಕಷ್ಟು ದುಡ್ಡು ಸರ್ಕಾರದ ದುಡ್ಡು ಫ್ಲಡ್ಗೆ ರಿಲೀಸ್ ಮಾಡ್ತಾ ಇದೆ. ಆದರೂ ಇಲ್ಲಿ ಸ್ಥಳೀಯ ಮುಖಂಡರು ಎಲ್ಲರೂ ಕಾಳಜಿ ಮಾಡಿಕೊಂಡು ಅಲ್ಲಿ ಎಲ್ಲ ಬರ್ತಕ್ಕಂಥವ್ರಿಗೆ ಅವ್ರಿಗೆ ಕಿಟ್ ಪಾಕೆಟ್ ಮುಖಾಂತರ ಅನ್ನ ವಿತರಣೆ ಮಾಡ್ಬೇಕು. ಅವರಿಗೆ ಆಯಾ ಎಲ್ಲೆಲ್ಲಿ 1 ಕಿಲೋಮೀಟರ್ ನಿಂತಿದ್ದಾವೆ, ಅವ್ರು 1 ಕಿಲೋಮೀಟರ್ ಬಂದು ಊಟ ಹೋಗಲ್ಲ. ಅದಕ್ಕೆ ಇಮಿಡಿಯೇಟ್ ಮಾಡಬೇಕು. ಶಾಸಕರು ಇಲ್ಲಿ ಎಚ್ಚೆತ್ತುಕೊಳ್ಬೇಕು ಮತ್ತು ಸ್ಥಳೀಯ ಮುಖಂಡರು ಸಹ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಪಾರ್ಟಿ ವಿರೋಧ ಪಾರ್ಟಿ ಎಲ್ಲಕ್ಕೂ ಸ್ಥಳೀಯ ರೂರಲ್ ಪಾರ್ಟಿ ಆಗಿರ್ಬೇಕು, ಎಲ್ಲ ಮುಖಂಡರುಗಳು ಬರಬೇಕು. ಎಲೆಕ್ಷನ್ ಬಂದಕ್ಕೆ ಭಾಷಣ ಬೇಕಾದ್ರೆ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಓಟ್ ತಿಳ್ಸ್ಕೊಂಡು ಹೋಗೋದಲ್ಲ. ಇಲ್ಲಿ ಸ್ಥಳೀಯರಿಗೆ ಸ್ಪಂದನೆ ಮಾಡಬೇಕು. ಮೇಲಾಗಿ ಇದೇನು ಧರ್ಮಸಿಂಗ್ ಸಾಹೇಬ್ರ ಫೌಂಡೇಶನ್ ಅದ, ಫೌಂಡೇಶನ್ ವತಿಯಿಂದನೂ ಕೂಡ ಇಲ್ಲಿ ಅವ್ರಿಗೆ ಏನದ ಆಹಾರದ ಇಂತಜಾಮ್ ಮಾಡಬೇಕು. ಯಾಕಂದ್ರೆ ಸ್ಥಳೀಯ ಶಾಸಕರಿದ್ದಾರ, ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ಇದ್ದಾರ, 3 ಸಲ ಶಾಸಕರಾಗಿದ್ದಾರ. ಇಲ್ಲಿ ಮೇಲಾಗಿ ಉಸ್ತುವಾರಿ ಸಚಿವರು ಅವರೇ ಇದ್ದಾರ, ಸರ್ಕಾರ ಅವ್ರದೇ ಇದೆ. ಇಲ್ಲಿ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಅವರು ಬಂದು ಪೋಸ್ ಕೊಟ್ಟಿಗೆ ಫೋಟೋ ತಗೊಂಡು ಹೋದ್ರೆ ಇಲ್ಲಿ ಪರಿಹಾರ ಸಿಗಲ್ಲ. ಸರಿ, ಸದ್ಯಕ್ಕೆ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗೋದಲ್ಲಿ ಯಾವ್ದಾದ್ರು ಇದ್ರೆ ತುರ್ತು ಪರಿಸ್ಥಿತಿಯಿಂದ ಯಾವ್ದಾದ್ರು ವ್ಯವಸ್ಥೆ ಮಾಡಬಹುದು. ಸಾಕಷ್ಟು ಫ್ಲಡ್ಗೆ ದುಡ್ಡು ರಿಲೀಸ್ ಮಾಡಬೇಕಾಗಿರ್ತದೆ, ದುಡ್ಡು ಇರ್ತದೆ. ಫ್ಲಡ್ ಬಂದಾಗ ಉಪಯೋಗ ಮಾಡ್ತಕ್ಕಂಥದ್ದು ಒಂದು ಹೆಡ್ಡೆ ಇದೆ ಡಿ.ಸಿ ಅವರ ನೇತೃತ್ವದಲ್ಲಿ. ಆ ಡಿ.ಸಿ ಅವರು ಬರಬೇಕು. ಎಲ್ಲ ಅದು ಏನದ ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕು, ಅವರಿಗೆ ಆಹಾರದ ವಿತರಣೆ ಮಾಡಬೇಕು. ಅವ್ರಿಗೆ ಏನೇನು ಅನುಕೂಲ ಆಗಿದೆ, ಅನಾನುಕೂಲತೆ ಇದ್ದವರಿಗೆಲ್ಲ ಅನುಕೂಲತೆ ಮಾಡಿಕೊಡ್ಬೇಕು ಸರ್ಕಾರ. ಹೇಳ್ತೀವಿ ಶಾಸಕರಿಗೆ, ನಾನು 3 ಬಾರಿ ಮಂತ್ರಿ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ನೀವು ಬರೀ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಬೆಂಗಳೂರಲ್ಲಿದ್ದರೆ ನೀವು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಬಂದು ಜೇವರ್ಗಿ ಜನರಲ್ಲಿ ನಿಮ್ಮ ತಂದೆಯವರಿಗೂ 7 ಬಾರಿ ಆರಿಸಿ ತಂದಿದ್ದಾರೆ, ನೀವು 3 ಬಾರಿ ಆರಿಸಿ ತಂದಿದ್ದಾರೆ. ಆ ಜನರಿಗೆ ಮೋಸ ಮಾಡಲಾರ ಹಾಗೆ ನೀವು ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಕೇಳಿದ್ರು ನಾನು ಮಿನಿಸ್ಟರ್ ಆಗ್ತೀನಿ ಅಂತಿದ್ರೆ ನೀವು ಬೆಂಗಳೂರಲ್ಲಿದ್ದರೆ ಮಿನಿಸ್ಟರ್ ಆಗಲ್ಲ. ಇಲ್ಲಿ ಬಂದು ಜನರ ಸೇವೆ ಮಾಡಿರಿ, ಅವಾಗ ನೀವು ಮಿನಿಸ್ಟರ್ ಆಗೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನ್ಯಾಷನಲ್ ಹೈವೇ ಜನ ಏನು ಸ್ಟಾಫ್ ಅವರು ಏನು ಹೋಗ್ತಾ ಇದ್ದಾರೆ, ಅವರಿಗೆ ಸೂಕ್ತವಾದಂಥ ಆಹಾರದ ವ್ಯವಸ್ಥೆ, ಸೂಕ್ತವಾದಂಥ ನೀರಿನ ವ್ಯವಸ್ಥೆ ಇಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಆಹಾರ, ನೀರು ಮತ್ತು ಇರೋಕ್ಕೆ ಟೆಂಟಿನ ವ್ಯವಸ್ಥೆ ಆದರೂ ಅವರಿಗೆ ನ್ಯಾಷನಲ್ ಹೈವೇದವರು